ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀರಾ ಹಾಗೂ ತಮಗೆ ಶುಭ ಹಾರೈಸಕ್ಕೆ ಬಂದಿರೋಂಥ ಸ್ನೇಹಿತರುಗಳ ಹಿತೈಷಿಗಳಿಗೆಲ್ಲ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಬಯಸ್ತೀರಾ ಸರ್? ನಮಸ್ಕಾರ. ಈ ದಿನ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೂಡ ಏರ್ಪಡಿಸಿದ್ದಾರೆ. ಸುಶ್ರುತ್ ಗೌಡರು ಈಗಾಗಲೇ ಹೇಳ್ತಾಯಿದ್ರು, ಕಳೆದ 10 ವರ್ಷದಿಂದ 1 ಲಕ್ಷಕ್ಕೂ ಹೆಚ್ಚು ಈ ಥರ ಕ್ಯಾಂಪಿನ ತಪಾಸಣೆ ಕ್ಯಾಂಪ್ಗಳು ಮಾಡಿ ಅಲ್ಲಿ ಬರುವಂಥ ಎಲ್ಲ ಪೇಷಂಟ್ಗಳಿಗೆ ಶೇಕಡ 50ರಷ್ಟು ರಿಯಾಯಿತಿ ಕೂಡ, ಎಲ್ಲ ರೀತಿಯ ಚಿಕಿತ್ಸೆಯಲ್ಲಿ 50% ರಿಯಾಯಿತಿ ಮತ್ತು ಕನ್ಸಲ್ಟೇಷನ್ನ ಉಚಿತವಾಗಿ ಮಾಡ್ತಾ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ನಿರಂತರವಾಗಿ ಈ ಒಂದು ಹೆಲ್ತ್ ಕ್ಯಾಂಪ್ ಮಾಡೋ ಮುಖಾಂತರ ನಾನು ನಿಮ್ಮ ಜೊತೆ ಇರ್ತೇನೆ. ಈ ಭಾಗದ ಜನರು ಮಧ್ಯಮ ವರ್ಗದ ಅತಿ ಹೆಚ್ಚು ವಾಸ ಮಾಡುವಂಥ ಈ ಭಾಗದಲ್ಲಿ ಅವರಿಗೆ ಆರೋಗ್ಯ ಬಗ್ಗೆ ಕಾಳಜಿ ಉಂಟುವಂಥ ಕೆಲಸನ ಮಾಡ್ತೇನೆ ಅಂಥೇಳಿ ಈಗಾಗಲೇ ಅವ್ರು ಹೇಳಿ ಈ ಭಾಗದಲ್ಲಿ ಭಾಳಷ್ಟು ಜನಕ್ಕೆ ನಾನು ರೆಫರ್ ಮಾಡಿದ್ದೀನಿ. ಇವರು ಹಾಸ್ಪಿಟ್ಲಿಗೆ ಹೋಗ್ಬೋದು, ಇವರು ಒಂದು MRI ಸ್ಕ್ಯಾನ್ ಇರ್ಬೋದು, ಚಿಕಿತ್ಸೆ ಇರ್ಬೋದು, ಔಷಧಿ ಇರ್ಬೋದು, ಎಲ್ಲರಿಗೂ ಕೂಡ ಅವರ ಅನುಸಾರವಾಗಿ ಯಾರು ಜನ ಪೇಷಂಟ್ ಹೋಗ್ತಾರೆ ಅವರ ಅನುಗುಣವಾಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಎಲ್ಲ ಮುಖಂಡರು ಕೂಡ ಇವತ್ತು ಬಂದು ನನಗೆ ಶುಭ ಕೋರಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡಲು ಅವಕಾಶ ಮಾಡಿಕೊಡ್ಬೇಕಂತೇಳಿ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಎಲ್ಲ ನನ್ನ ಸ್ನೇಹಿತರಿಗೂ ವಂದಿಸುತ್ತೇನೆ. ನಮಸ್ಕಾರ. ನಾನು ರವಿ ಮಂಚೇಗೌಡ ಕೊಪ್ಪಲು, ಚಾಮರಾಜ ಕ್ಷೇತ್ರದ ಇಂದಿರಾ ಗಾಂಧಿ ಬ್ಲಾಕ್ ಅಧ್ಯಕ್ಷರು. ಈ ದಿನ ನಮ್ಮ ನಗರ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಚೇತನ್ ವಿಶ್ಕಂಠೇಗೌಡರು ನಮ್ಮ ಕುಂಬಾರಕೊಪ್ಪಲು ಗ್ರಾಮದಲ್ಲಿ ಸಾರ್ವಜನಿಕ ಸೇವೆಯಲ್ಲಿ ಮತ್ತು ಯುವಕರ ಬೆಂಬಲಕ್ಕೆ ಸತತವಾಗಿ ಅವರು ದುಡಿತಿದ್ದಾರೆ. ಈ ದಿನ ಅವರ ಹುಟ್ಟುಹಬ್ಬದ ಆಚರಣೆಯನ್ನು ನಾವು ಡಾಕ್ಟರ್ ಗೋಪಾಲಗೌಡ ಆಸ್ಪತ್ರೆಯ ಸಹಯೋಗದೊಂದಿಗೆ ಇಲ್ಲಿ ಉಚಿತ ಆರೋಗ್ಯ ತಪಾಸಣೆಯ ಶಿಬಿರವನ್ನು ಇಲ್ಲಿ ಮಾಡ್ತಿದ್ದಾರೆ. ಸಮಾಜಮುಖಿಯಾದ ಕೆಲಸ ಕಾರ್ಯಗಳಲ್ಲಿ ನಮ್ಮ ಚೇತನ್ರವರು ತೊಡಗಿದ್ದಾರೆ. ಅದೇ ರೀತಿಯಲ್ಲಿ ಮುಂದೆನೂ ಕೂಡ ನಮ್ಮ ಪಕ್ಷಕ್ಕೆ ಸಂಘಟನೆಯಲ್ಲಿ ತೊಡಗಲಿ, ಪಕ್ಷವೂ ಕೂಡ ಅವರಿಗೆ ಗುರುತಿಸಲಿ ಅಂತೇಳಿ ನಮ್ಮ ಶಾಸಕರಾದ ಹರೀಶ್ ಗೌಡರ ಪರವಾಗಿ ಅವರಿಗೆ ಮತ್ತೊಮ್ಮೆ ನಾನು ಶುಭಾಶಯಗಳನ್ನು ತಿಳಿಸ್ತಾನೆ. ಇವತ್ತು ಆರೋಗ್ಯ ತಪಾಸಣಾ ಶಿಬಿರ ಇದೆ, ಸಂಜೆ ರಸಮಂಜರಿ ಕಾರ್ಯಕ್ರಮ, ಅಲ್ಲೂ ಕೂಡ ಸಾರ್ವಜನಿಕವಾಗಿ ವೃದ್ಧರಿಗೆ ಅನೇಕ ಸವಲತ್ತುಗಳನ್ನು ಕೊಡುವಂತಹ ಕಾರ್ಯಕ್ರಮ ಚೇತನ್ ವಿಶ್ಕಂಠೇಗೌಡರು ಏರ್ಪಾಡನ್ನು ಮಾಡಿದ್ದಾರೆ. ಅವರಿಗೆ ಶುಭಾಶಯಗಳನ್ನು ನಮ್ಮ ಎಲ್ಲ ಚಾಮರಾಜ ಕ್ಷೇತ್ರದ ಸಮಸ್ತ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ನಮ್ಮ ಆರ್ ಮೂರ್ತಿಯವರ ಪರವಾಗಿ, ನಮ್ಮ ಎಲ್ಲ ಇಂದಿರಾ ಗಾಂಧಿ ಬ್ಲಾಕಿನ ಪದಾಧಿಕಾರಿಗಳ ಪರವಾಗಿ ಮತ್ತೊಮ್ಮೆ ನಾನು ಶುಭಾಶಯಗಳನ್ನು ಕೋರ್ತೇನೆ. ಇವತ್ತು ನಮ್ಮ ಕುಂಬಾರಕೊಪ್ಪಲಿನ ಹೆಮ್ಮೆಯ ಪುತ್ರ ಅಜಾತಶತ್ರು ಚೇತನ್ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಇವತ್ತೊಂದು ದೊಡ್ಡ ಉಚಿತ ಆರೋಗ್ಯ ಶಿಬಿರ ಹಮ್ಮಿಕೊಂಡಿದ್ದೀವಿ. ಶ್ರೇಯಸ್ ಗೌಡ ಮತ್ತು ಅವರ ಗೆಳೆಯರೆಲ್ಲ ಸೇರಿ, ಚೇತನ್ ಅವರ ಅಭಿಮಾನಿಗಳೆಲ್ಲ ಸೇರಿ ಈ ಒಂದು ಹೆಲ್ತ್ ಕ್ಯಾಂಪ್ನ ಮಾಡಿದ್ದಾರೆ. ಇದು ಒಂದು ಭಾಳಷ್ಟು ಒಳ್ಳೆಯ ಕೆಲಸ. ಯಾಕೆಂದರೆ ಸಮಾಜಮುಖಿ ಕಾರ್ಯಕ್ರಮಗಳನ್ನೇ ಚೇತನ್ ಅವರು ಬಹಳಷ್ಟು ವರ್ಷಗಳಿಂದ ಅವರು ಅವರ ಕುಟುಂಬದವರು ಮಾಡ್ಕೊಂಡು ಬಂದಿದ್ದಾರೆ. ಈ ಒಂದು ಗ್ರಾಮದಲ್ಲಿ ಅವ್ರಿಗೆ ಭಾಳಷ್ಟು ಅವರು ಸಮಾಜಮುಖಿ ಕಾರ್ಯಕ್ರಮಗಳು ಮಾಡ್ತಾಯಿದ್ದಾರೆ. ಪ್ರತಿ ದಿವಸ ಅವ್ರಿಗೆ ಇಲ್ಲ ಅಂದ್ರೂ ಒಂದು 8ರಿಂದ 10 ಜನ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ, ಕ್ರೀಡೆಗಳಿರ್ಬೋದು, ದೇವಸ್ಥಾನದ ಉದ್ಧಾರ ಇರ್ಬೋದು, ಅಥವಾ ಪೂಜೆಗಳಿರ್ಬೋದು, ಹೀಗೆ ಸಾಕಷ್ಟು ಕಾರ್ಯಕ್ರಮಗಳಿಗೆ ಇವರ ಸಹಾಯಕ್ಕೆ ಬರ್ತಾರೆ. ಅವ್ರು ಯಾವತ್ತೂ ಎಂದಿಗೂ ಬರಿಗೈಯಲ್ಲಿ ವಾಪಸ್ ಹೋದದ್ದೇ ಇಲ್ಲ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಈ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ಬೋದು ಅಂತ ಹೇಳ್ತಾ, ಇವತ್ತು ತಾಯಿ ಚಾಮುಂಡೇಶ್ವರಿ ಕೃಪೆ ಇವ್ರ ಮೇಲೆ ಇರಲಿ, ಇವರ ಕುಟುಂಬದ ಮೇಲೆ ಇವರಿಗೆ ಆಯಸ್ಸು ಚೆನ್ನಾಗಿರಲಿ, ಆರೋಗ್ಯ ಚೆನ್ನಾಗಿರಲಿ ಮತ್ತು ಉನ್ನತ ಹುದ್ದೆಗಳು ಇವ್ರ ಹತ್ರ ಬರಲಿ ಅಂತ ಹೇಳ್ತಾ ಅವ್ರಿಗೆ ಹಾರೈಸ್ತಾ ನನ್ನೊಂದು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಹುಟ್ಟುಹಬ್ಬದ ದಿನ ಅವ್ರಿಗೊಂದು ಸರ್ಪ್ರೈಸ್ ಕೊಡಬೇಕು ಅಂದ್ಬಿಟ್ಟು ಇದು ಮಾಡಿದೆ ಮೇಡಮ್. ಸರ್ಪ್ರೈಸ್ ಕೊಡಬೇಕು ಅಂತ ಇದು ಮಾಡ್ದೋ, ಯಶಸ್ವಿಯಾಗಿ ಜನ ಬರ್ತಾಯಿದ್ದಾರೆ ಮೇಡಮ್. ಬೆಳಗ್ಗೆ ಆರೋಗ್ಯ ಶಿಬಿರ ಮಾಡ್ಕೊಂಡಿದ್ದೀವಿ, ಸಂಜೆ ರೇಷನ್ ಕಿಟ್ ಹಂಚ್ತಾ ಇದ್ದೀವಿ ಅಣ್ಣನ ಹೆಸರಲ್ಲಿ ಮೇಡಮ್. ಒಂದು 500 ಜನಕ್ಕೆ ಹಂಚ್ಬೇಕು ಅಂದಿದ್ದೀವಿ ರೇಷನ್ ಕಿಟ್ನ. ಸಂಜೆ ಇಲ್ಲಿ ಸ್ಟೇಜಲ್ಲಿ ಫಂಕ್ಷನ್ ಇದೆ ಮೇಡಮ್, ಸಂಜೆ 6 ಗಂಟೆಗೆ. ಬುಕ್ಕು, ಪೆನ್ನು ಬಡವ್ರ ಮಕ್ಕಳಿಗೆ ಅದನ್ನು ಒಂಚೂರು ಕೊಡೋದ ಅಂತ ಇದ್ದೀವಿ ಮೇಡಮ್. ಅವ್ರ ಹುಟ್ಟುಹಬ್ಬದ ದಿನ ಹಿರಿಯರಿಗೆಲ್ಲ ಉಚಿತವಾಗಿ ತಪಾಸಣೆ ಶಿಬಿರ ಆಯ್ತೈತೆ. ಬಡವರಿಗೆಲ್ಲ ತುಂಬ ಹೆಲ್ಪ್ ಆಯ್ತೈತೆ. ಆದ್ದರಿಂದ ಅಧಿಕಾರ ಇಲ್ಲದೆ ನಮ್ಮಂಥ ಯುವಕರಿಗೆ, ವಯಸ್ಸಾದವ್ರಿಗೆಲ್ಲ ತುಂಬ ಹೆಲ್ಪ್ ಮಾಡ್ತಾಯಿದ್ದಾರೆ ಚೇತನ್ ಅವರು. ಅವ್ರಿಗೆ ಅಧಿಕಾರ ಇಲ್ಲದೇ ಇಷ್ಟೊಂದೆಲ್ಲ ಎಲ್ಲರಿಗೂ ತುಂಬ ಹೆಲ್ಪ್ ಮಾಡ್ಕೊಂಡು ಜನಗಳನ್ನ ಮೆಚ್ಚಿನ ನಾಯಕ ಆಗವ್ರೆ. ಈ ಭಾಗದಲ್ಲಿ ಕುಂಬಾರಕೊಪ್ಪಲು ನಾಗರಿಕರು, ಹಿರಿಯರೆಲ್ಲ ತುಂಬ ಇವ್ರಿಗೆ ಬೆಂಬಲ ನೀಡ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಅಧಿಕಾರ ಕೊಳ್ಳಿ ತಾಯಿ ಚಾಮುಂಡೇಶ್ವರಿ ಇವ್ರನ್ನ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಜನಗಳಿಗೆಲ್ಲರಿಗೂ ತುಂಬ ಉಪಯೋಗ ಆಗಲಿ ಅಂತ ದೇವ್ರ ಹತ್ರ ಕೇಳ್ಕೊತೀವಿ ಮೇಡಮ್.